ನೆರಬೆಂಚಿ ಗ್ರಾಮಸ್ಥರು ವೈರಲ್ ಫೀವರ್ಗೆ ತತ್ತರಿಸಿ ಹೋಗಿದ್ದಾರೆ. ಇಡೀ ಊರಿಗೂರಿನ ಜನರ ಟ್ರೀಟ್ಮೆಂಟ್ ಅಲ್ಲಿ ಇದ್ದಾರೆ ಇವಾಗ. ಕೊಪ್ಪಳದ ನೆರಬೆಂಚಿ ಗ್ರಾಮಸ್ಥರು ವೈರಲ್ ಫೀವರ್ಗೆ ತತ್ತರಿಸಿ ಹೋಗಿದ್ದಾರೆ. ಇಡೀ ಗ್ರಾಮವನ್ನೇ ಆ ಸಾಂಕ್ರಾಮಿಕ ರೋಗ ಕಂಗಾಲ್ ಮಾಡಿಬಿಟ್ಟಿದೆ. ಜ್ವರ, ಕೀಲು ನೋವಿನಿಂದ ಆ ಒಂದೇ ಗ್ರಾಮದಲ್ಲಿ 100ಕ್ಕೂ ಹೆಚ್ಚು ಜನ ಬಳಲ್ತಾ ಇದ್ದಾರೆ. ಇದೀಗ ಒಂದು ಗ್ರಾಮದ ದೇವಸ್ಥಾನದಲ್ಲೇ ಕ್ಯಾಂಪ್ ಹಾಕ್ಬಿಟ್ಟಿದ್ದಾರೆ. ಆರೋಗ್ಯ ಇಲಾಖೆ ಕ್ಯಾಂಪ್ ಅನ್ನು ಆರಂಭ ಮಾಡಿದ್ದು ದೇವಸ್ಥಾನದ ಆವರಣದಲ್ಲಿ ಚಿಕಿತ್ಸೆ ಕೊಡ್ತಾ ಇದ್ದಾರೆ. ಕಳೆದ 1 ತಿಂಗಳಿಂದಲೂ ಕೂಡ ಜನ ಈ ಕೀಲ್ನೋವು, ಜ್ವರದಿಂದ ತತ್ತರಿಸಿ ಹೋಗ್ತಾ ಇದ್ದಾರೆ. ಸಲೈನ್ ಡ್ರಿಪ್ ಹಾಕೋ ಮುಖಾಂತರ ಚಿಕಿತ್ಸೆಯನ್ನ ದೇವಸ್ಥಾನದ ಆವರಣದಲ್ಲೇ ಶುರು ಮಾಡಿದ್ದಾರೆ. ಈಗ ಕಾರಣ ಏನಪ್ಪ ಈ ಸಾಂಕ್ರಾಮಿಕ ರೋಗಕ್ಕೆ ಅಂದ್ರೆ, ಈಗ ಸದ್ಯ ಅನುಮಾನ ಬರ್ತಾ ಇರೋದು ಅಶುದ್ಧ ನೀರು ಸೇವನೆ ಆಗಿದೆ ಮತ್ತು ಸೊಳ್ಳೆಗಳಿಂದ ಈ ವೈರಲ್ ಫೀವರ್ ಹರಡ್ತಾ ಇರಬಹುದು ಅನ್ನೋ ಅನುಮಾನ ಕೂಡ ಕಾಡ್ತಾ ಇದೆ. ಗಮನಿಸ್ತಾ ಇದ್ದೀರಿ, ಎಲ್ಲರೂ ಕೂಡ ಅಸ್ವಸ್ಥರಾಗ್ಬಿಟ್ಟಿದ್ದಾರೆ. ತಿಂಗಳಾನುಗಟ್ಲೆಯಿಂದ ಈ ಕೀಲು ನೋವು, ಜ್ವರದಿಂದ ಬಳಲ್ತಾ ಇದ್ದಾರೆ. ಎಲ್ಲರೂ ಕೈಲೂ ಡ್ರಿಪ್ಸ್ ನೋಡಿ, ಎಲ್ಲರೂ ಕೈಯಲ್ಲೂ ಡ್ರಿಪ್ಸು. ಎಲ್ಲಿ ಅಂದ್ರೆ ಯಾವುದೋ ಆಸ್ಪತ್ರೆಗೆ ಹೋಗಿ ಈ ರೀತಿಯಾಗಿ ನೆಲದ ಮೇಲೆ ಮಲಗಿಲ್ಲ. ಆ ಊರಿನ ದೇವಸ್ಥಾನದಲ್ಲೇ, ಆ ಗ್ರಾಮದ ದೇವಸ್ಥಾನ ಇರುತ್ತಲ್ಲ, ಅಲ್ಲೇ ಟ್ರೀಟ್ಮೆಂಟ್ ಅನ್ನು ಆರೋಗ್ಯ ಇಲಾಖೆ ಆರಂಭ ಮಾಡಿದೆ. ಆದಷ್ಟು ಬೇಗ ಅಧಿಕಾರಿಗಳು ಎಚ್ಚೆತ್ಕೊಂಡು ನಿಜವಾದ ಕಾರಣ ಸೊಳ್ಳೆ ಮತ್ತು ಅಥವಾ ಶುದ್ಧ ನೀರಿನಿಂದಲೇ ಬರ್ತಾ ಇದೆಯಾ, ಹೌದು ಅನ್ನೋದಾದ್ರೆ ಅದಕ್ಕೆ ಪರಿಹಾರ ಏನು ಅನ್ನುವಂಥದ್ದನ್ನ ಕಂಡುಹಿಡಿಬೇಕಾಗಿದೆ. ಯಾಕಂದ್ರೆ ಒಂದಲ್ಲ ಎರಡಲ್ಲ 100 ಜನ ಟ್ರೀಟ್ಮೆಂಟ್ ಪಡಿತಾ ಇದ್ದಾರೆ. ಪಾಪ ವಯಸ್ಸಾಗಿರೋರು, ಮಕ್ಕಳು ಎಲ್ಲರೂ ಕೂಡ ಆ ದೇವಸ್ಥಾನದ ಆವರಣದಲ್ಲಿ ಅಲ್ಲಿ ನೋಡಿ, ಅಲ್ಲಿ ಆ ಬಾಟಲ್ ಅಂದ್ರೆ ಡ್ರಿಪ್ಸ್ ಹಾಕಿಸ್ಕೊಂಡು ಟ್ರೀಟ್ಮೆಂಟ್ ಅನ್ನ ತಗೊಳ್ತಾ ಇದ್ದಾರೆ. ಹೆಚ್ಚಿನ ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಮುಖಣ್ಣ ಕತ್ತಿ ನೀಡ್ತಾರೆ. ಮುಖಣ್ಣ ಕತ್ತಿ, ಯಾವಾಗಿನಿಂದ ಇಂಥ ಪರಿಸ್ಥಿತಿ ಆ ಊರಿನಲ್ಲಿ, ಜನ ಏನ್ ಹೇಳ್ತಾರೆ, ಅಧಿಕಾರಿಗಳು ಇದಕ್ಕೆ ಕಾರಣ ಏನು ಅಂತ ತಿಳಿಸ್ತಾ ಇದ್ದಾರೆ ಈಗ? ಹೌದು ವಿದ್ಯಾ ಮಲ್ನಾಡಿ, ಇಲ್ಲಿ ಹೇಳ್ಬೇಕಂದ್ರೆ ಕಳೆದ 2 ವಾರಗಳಿಂದ ಕೊಪ್ಪಳ ಜಿಲ್ಲೆಯ ಕುಷ್ಟಗಿ ತಾಲೂಕಿನ ನೆರೆಹಂಚ ಗ್ರಾಮದಲ್ಲಿ ಅಂತ ಹೇಳ್ಬೋದು. ಈ ಗ್ರಾಮದ ಬೀರ್ಲಿಂಗೇಶ್ವರ ದೇವಸ್ಥಾನದಲ್ಲಿ ಕಳೆದ 1 ವಾರದಿಂದ ನಿರಂತರವಾಗಿ ಮಕ್ಕಳಾಗಿ ಸೇರಿದಂತೆ ದೊಡ್ಡವರಾಗಿರ್ಬೋದು ಎಲ್ಲರಿಗೂ ಅಂದ್ರೆ ಜ್ವರ ಆಗಿರ್ಬೋದು ಮತ್ತು ಕೈಕಾಲು ನೋವುಗಳಿಂದ ಬಳಲ್ತಾ ಇದ್ದಾರೆ. ಈ ಕಾರಣಕ್ಕಾಗಿ ಗ್ರಾಮದ ಬೀರ್ಲಿಂಗೇಶ್ವರ ದೇವಸ್ಥಾನದಲ್ಲಿ ತಾತ್ಕಾಲಿಕವಾಗಿ ಆರೋಗ್ಯ ಇಲಾಖೆ ಒಂದು ಸಿಬ್ಬಂದಿಗಳಿಂದ ಬಿಟ್ಟು ಅಲ್ಲಿ ಬಂದ ಜ್ವರ ಬಂದವರಿಗೆ, ಕಾಲು ಕೈ ನೋವಿದವರಿಗೆ ಸಲನ್ ಹಚ್ಚಿ ಚಿಕಿತ್ಸೆ ನೀಡುವಂತ ಕೆಲಸ ಮಾಡ್ತಾ ಇದ್ದಾರೆ. ಕಳೆದ 2 ವಾರಗಳಿಂದ ನಿರಂತರವಾಗಿ ಈ ಕೆಲಸ ನಡೀತಾ ಇದೆ. ಈಗಾಗಲೇ 100ಕ್ಕೂ ಹೆಚ್ಚು ಜನರು ಈಗ ಈ ಗ್ರಾಮದಲ್ಲಿ ಏನಪ್ಪಾ ಅಂದ್ರ ಜ್ವರದಿಂದ ಕೈಕಾಲು ನೋವಿನಿಂದ ಬಳಲ್ತಾ ಇದ್ದಾರೆ. ಆದ್ರೆ ಡಿಎಚ್ ಆಗ್ಲಿ ಮತ್ತು ಅಧಿಕಾರಿಗಳು ಸ್ಥಳಕ್ಕೆ ಬರಬೇಕಾಯ್ತು. ಇಲ್ಲಿವರೆಗೆ ಯಾರು ಬಂದಿಲ್ಲ. ಜಿಲ್ಲಾಡಳಿತ ಆಗ್ಲಿ ಇವರು ಚಿಕಿತ್ಸೆಗೆ ಸ್ಪಂದಿಸಬೇಕಾಯ್ತು. ಯಾಕಂದ್ರೆ ತಾತ್ಕಾಲಿಕ ಇಲ್ಲಿ ಮಾಡೋದ್ರಿಂದ ತಾಲೂಕು ಆಸ್ಪತ್ರೆಗೆ ಆಗಲಿ ಜಿಲ್ಲಾಸ್ಪತ್ರೆಗೆ ಹೆಚ್ಚಿನ ಚಿಕಿತ್ಸೆಗೆ ಕರೆದುಕೊಂಡು ಹೋಗುವಂತ ಕೆಲಸ ಮಾಡಬೇಕಾಯ್ತು. ಯಾವುದೇ ರೀತಿ ಜಿಲ್ಲಾಡಳಿತ ಮಾಡಿಲ್ಲ ಅಂತಾನೆ ಹೇಳ್ಬೋದು ವಿದ್ಯಾಮಲ್ಲ. ಅಂದ್ರೆ ಈಗ ಇಲಾಖೆ ಸಿಬ್ಬಂದಿಗಳು ಅಲ್ಲೇ ಠಿಕಾಣಿ ಹೂಡಿದಾರ, ಆರೋಗ್ಯ ಇಲಾಖೆ ಅವರು. ಜೊತೆಗೆ ಶುದ್ಧ ನೀರು ಅಂದ್ರೆ ನೀರು ಸರಿಯಾಗಿ ಸಪ್ಲೈ ಆಗ್ತಿಲ್ವಾ ಊರಿಗೆ ಮುಖಣ್ಣ? ವಿದ್ಯಾ ಮಲ್ನಾಡಿ, ಅಂದ್ರೆ ಈಗಾಗಲೇ ಏನಪ್ಪಾ ರಾಜ್ಯಾದ್ಯಂತ ದೇಶದಂತ ಜೆಜೆಎಂ ಅಂದ್ರೆ ಕಾಮಗಾರಿ ನಡೀತಾ ಇದೆ. ಆ ಕಾರಣಕ್ಕಾಗಿ ಆ ಅಶುದ್ಧ ನೀರು ಬಂದಿರೋದ ಕಾರಣಕ್ಕಾಗಿ ಗ್ರಾಮದಲ್ಲಿರುವಂತ 15 ಅಂದ್ರೆ 100ಕ್ಕೂ ಹೆಚ್ಚು ಜನರಿಗೆ ಈ ಚಿಕಿತ್ಸೆ ಅಂದ್ರೆ ಜ್ವರ ಬಂದಿರುವ ಕಾರಣ ಗ್ರಾಮಸ್ಥರು ಹೇಳ್ತಾ ಇದ್ದಾರೆ. ಅಶುದ್ಧ ನೀರು ಕುಡಿಯೋದ್ರಿಂದ ಆಗಿರ್ಬೋದು ಮತ್ತು ಇಲ್ಲಾಂದ್ರೆ ಸೊಳ್ಳೆಗಳಿಂದ ಬಂದಿದೆ ಅಂತ ಈ ಗ್ರಾಮಸ್ಥರ ಆರೋಪ ಆಗಿದೆ. ಒಟ್ಟಾರೆಯಾಗಿ ಈಗ ಈಗಾಗಲೇ ಇವರು ರಕ್ತದ ಮಾದರಿಯನ್ನು ಈಗಾಗಲೇ ಜಿಲ್ಲಾಡಳಿತ ಕಳಿಸಿದ್ದಾರೆ. ಆ ನಂತರ ಅದು ಚಿಕಿತ್ಸೆ ಅದು ಏನಂತ ರಿಪೋರ್ಟ್ ಬಂದ ಮೇಲೆ ಮಾಹಿತಿ ಬರಬೇಕಾಗಿದೆ. ಥ್ಯಾಂಕ್ ಯು ತಮ್ಮೆಲ್ಲ ಡೀಟೇಲ್ಸ್ಗೆ. ಇಡೀ ಊರೇ ಅಂದ್ರೆ 100ಕ್ಕೂ ಹೆಚ್ಚು ಜನ ಈ ದೇವಸ್ಥಾನದ ಮುಂಭಾಗದಲ್ಲಿ ಅಥವಾ ಆವರಣದಲ್ಲಿ ಟ್ರೀಟ್ಮೆಂಟ್ ಅನ್ನ ಪಡಿತಾ ಇದ್ದಾರೆ, ಡ್ರಿಪ್ಸ್ ಅನ್ನ ಹಾಕಿಸ್ಕೊಳ್ಳೋದ್ರ ಮುಖಾಂತರ. ಈಗ ಮೇಲ್ನೋಟಕ್ಕೆ ಇದು ಸೊಳ್ಳೆಗಳಿಂದ ಬಂದಿರಬಹುದು ಅಥವಾ ಅಶುದ್ಧ ನೀರು ಅಥವಾ ಕಲುಷಿತ ನೀರು ಸೇವನೆ ಮಾಡಿರೋದ್ರಿಂದ ಜನ ಈ ರೀತಿಯಾಗಿ ಅಸ್ವಸ್ಥರಾಗ್ತಾ ಇರಬಹುದು ಅನ್ನುವಂತಹ ಕಾರಣ ಕೂಡ ಕೇಳಿ ಬರ್ತಾ ಇದೆ. ಏನೇ ಇರಲಿ, ಅಧಿಕಾರಿಗಳು ಸೂಕ್ತ ಕಾರಣವನ್ನ ಹುಡುಕಿ ಆದಷ್ಟು ಬೇಗ ಅದಕ್ಕೊಂದು ಪರಿಹಾರ ಕಂಡಿಡಬೇಕು. ಯಾಕಂದ್ರೆ ಎಲ್ಲ ಪುಟಾಣಿ ಮಕ್ಕಳಿಂದ ಹಿಡಿದು ವಯಸ್ಸಾಗಿರೋರು, ಮಧ್ಯಮ ವಯಸ್ಕರು ಎಲ್ಲರೂ ಕೂಡ ಟ್ರೀಟ್ಮೆಂಟ್ ಅನ್ನ ಪಡಿತಾ ಇದ್ದಾರೆ. ನೋಡಿ, ಅಲ್ಲಿ ಒಂದಲ್ಲ ಎರಡಲ್ಲ 100ಕ್ಕೂ ಹೆಚ್ಚು ಜನ. ಬಹಳ ಗಂಭೀರವಾಗಿ ಪರಿಗಣಿಸಬೇಕಾಗತ್ತೆ. ತೀರಾ ಹಳೆ ಕಾಲದಲ್ಲಿ ಕಾಲರ ಬಂದಾಗ ಇಡೀ ಊರಿಗೂರಿ ಜನನೇ ಮಲ್ಕೊಳ್ತಾ ಇದ್ರಲ್ಲ, ಆ ರೀತಿಯ ಪರಿಸ್ಥಿತಿ ಈಗ ಆ ಕೊಪ್ಪಳದ ನೆರಬೆಂಚಿ ಗ್ರಾಮದಲ್ಲಿ ಬಂದಿರುವಂತದ್ದು. ಹೆಚ್ಚಿನ ಡೀಟೇಲ್ಸ್ ಇದ್ರ ಬಗ್ಗೆ ಮತ್ತಷ್ಟು ಮಾತನಾಡ್ಲಿಕ್ಕೆ ನಮ್ ಜೊತೆಗೆ ಲಿಂಗಣ್ಣ ಗೌಡ ಅಂತ ಅದೇ ಊರಿನ ಗ್ರಾಮಸ್ಥರು ಸಿಕ್ಕಿದ್ದಾರೆ. ಮಾತನಾಡ್ಸೋಣ. ಸರ್ ನಮಸ್ತೆ. ಸರ್ ನಮಸ್ಕಾರ ಮೇಡಮ್. ಯಾಕೆ ಇಷ್ಟೊಂದು ಜನ ಅಸ್ವಸ್ಥರಾಗಿರೋದು, ಹುಷಾರಿಲ್ದೇ ಇರೋದಕ್ಕೆ ಏನ್ ಕಾರಣ ಸರ್ ಇದು? ಸರ್ ಇಲ್ಲಿ ಸೊಳ್ಳೆಗಳು ಹೆಚ್ಚಾಗಿದೆ ಮೇಡಮ್. ಇಲ್ಲಿ ಕೊಳಚೆ ನೀರು ಒಂದೇ ಅಂತಲ್ಲಿ ನಿಂತು ಜೆಜೆಎಂ ಅಪೂರ್ಣ ಆಗಿ ಆ ನೀರಿನ ಅಸ್ವಸ್ಥದಿಂದ ಸೊಳ್ಳೆಗಳು ಎತ್ತೋದ್ರಿಂದ ಇದು ವೈರಲ್ ಫೀವರ್ ಮತ್ತು ಪೇನ್ ಇದಾಗಿದೆ ಮೇಡಮ್.
ನೋವಾಗಿದೆ. ಓಕೆ, ವೈರಲ್ ಫೀವರ್ ಅಂದ್ರೆ ಈಗೇನು ಜ್ವರ ಮಾತ್ರನಾ ಅಥವಾ ಬೇರೆ ಏನಾದ್ರೂ ಸಮಸ್ಯೆನಾ? ಜ್ವರದ ಜೊತೆಗೆ ಕೈಕಾಲು ನೋವು, ಮೈಕೈ ನೋವು ಇದೆ. ಓಕೆ, ಎಲ್ರಿಗೂನಾ, ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವ್ರ ತನಕ? ಮೇಡಮ್ 100ರಿಂದ 120 ಜನ ಆದ್ರೆ ಮೇಡಮ್, ಜಾಸ್ತಿನೇ ಇದಾರೆ ಮೇಡಮ್. ಅಷ್ಟ ಡೈಲಿ ಬರ್ತೈತೆ ಅಷ್ಟೇ ಮೇಡಮ್. ಅಂದ್ರೆ ಸೊಳ್ಳೆ ಹೆಚ್ಚಾಗಿರೋದಕ್ಕೆ ಇದಕ್ಕೆ ಕಾರಣ ಅಂತ? ಹಾ ಓಕೆ, ಯಾರು ಬರ್ಲಿಲ್ವಾ ಊರೊಳಗೆ? ಮೇಡಮ್ ಅವರು ಆರೋಗ್ಯ ಇಲಾಖೆ ಮತ್ತು ಪಂಚಾಯತ್ ಸ್ವಲ್ಪ ಸಹಕರಿಸಿದ್ರೆ ಮೇಡಮ್, ಅದು ಸಾಲ್ತಾ ಇದಿಲ್ಲ ಮೇಡಮ್. ಇವತ್ತು ಮತ್ತೆ ತಹಸೀಲ್ದಾರ್ ಸರ್, THO ಎಲ್ಲರೂ ಬಂದಿದ್ರು ಮೇಡಮ್. ಆಮೇಲೆ ತಾಲೂಕು ಆಸ್ಪತ್ರೆ ಶಿಫ್ಟ್ ಮಾಡ್ತಾ ಇದ್ರು ಮೇಡಮ್. ಓಕೆ, ಅಲ್ಲ ಈಗ ಒಂದ್ ತಿಂಗಳ ನಂತರ ಇಷ್ಟೆಲ್ಲ ಕಾಳಜಿ ಮಾಡ್ತಾ ಇದ್ರು ಮೇಡಮ್. ಓಕೆ, ಎಷ್ಟು ದಿನದಿಂದ ಹಿಂಗ ಆಸ್ಪತ್ರೆ ಆವರಣದಲ್ಲಿ ಮಲಗಿಸಿ ಟ್ರೀಟ್ಮೆಂಟ್ ಕೊಡ್ತಾ ಇರೋದು ಅವ್ರಿಗೆ? ಯಾವಾಗಿಂದ ಇದು ಶುರುವಾಗಿರುತ್ತೆ? 3 ದಿನ ಆಯ್ತು ಮೇಡಮ್. ಇವತ್ತಿಗೆ ಇದು ಆಸ್ಪತ್ರೆ ಆವರಣದಲ್ಲಿ, ಇದು ದೇವಸ್ಥಾನ ಆವರಣದಲ್ಲಿ ಟ್ರೀಟ್ಮೆಂಟ್ ಕೊಡ್ತಾ ಇದೆ ಮೇಡಮ್. ಈಗ ಅಧಿಕಾರಿಗಳು ಬಂದಿದ್ದ ಸಂದರ್ಭದಲ್ಲಿ ಏನಾದ್ರು ಪರಿಹಾರ ಹೇಳಿದ್ರ? ಈಗ ಶುದ್ಧ ನೀರು ಅಂದ್ರೆ ಸರಿಯಾಗಿ ನೀರ್ ಸಿಗೋ ವ್ಯವಸ್ಥೆ ಮಾಡ್ತೀವಿ, ಸೊಳ್ಳೆಗೆ ಏನಾದ್ರು ಒಂದು ವ್ಯವಸ್ಥೆ ಮಾಡ್ತೀವಿ ಅಂತ ಹೇಳಿದ್ರ? ಮೇಡಮ್ ಇದು ಕ್ಲೀನ್ ಮಾಡ್ತಾ ಇದ್ದೀನಿ ಮೇಡಮ್. ಡ್ರೈನೇಜ್ ಆಮೇಲೆ ಇವತ್ತು ನೈಟ್ ಫಾಗಿಂಗ್ ಮಾಡ್ತೀನಿ ಅಂತ ಹೇಳಿದಾರೆ ಮೇಡಮ್. ಆಮೇಲೆ ಫಿಲ್ಟರ್ ನೀರು ದೂರ ಆಯ್ತು ಮೇಡಮ್, ಅದು ನೀರ್ ಮಾಡ್ತಾ ಅಂತ ಆಶ್ವಾಸನೆ ಕೊಟ್ಟಿದ್ದಾರೆ ಮೇಡಮ್. ಅದಕ್ಕೆ ಪರಿಹಾರ ಆಗೋವರೆಗೂ ನೋಡ್ಬೇಕು. ಓಕೆ, ಯಾವಾಗ ಮಾಡ್ತಾರಂತ ಇದೆಲ್ಲ? ಇನ್ನು 2 ದಿನ ಟೈಮ್ ಕೊಟ್ಟಿದ್ದಾರೆ ಮೇಡಮ್. ಇವತ್ತು ಡ್ರೈನೇಜ್ ಕ್ಲೀನ್ ಇವತ್ತು ಮಾಡ್ತಿದಾರಂತೆ ಮೇಡಮ್. ಇವತ್ತು ಸ್ಟಾರ್ಟ್ ಮಾಡ್ತಾರೆ ಮೇಡಮ್. ಇದೆಲ್ಲ ಶಿಫ್ಟ್ ಮಾಡಿದ ನಂತರ ಫಾಗಿಂಗ್ ನೈಟ್ ಹೊಡಿತಾರೆ ಅಂತ ಹೇಳಿದಾರೆ ಮೇಡಮ್. ಅವ್ರು ಹೇಳಿದ್ದು ಮೇಡಮ್, ಅದಾಗಿಂದೇ ಗೊತ್ತಾಗುತ್ತೆ ಮೇಡಮ್. ಓಕೆ, ಬರೀ ಒಂದು 3 ದಿನದಿಂದ ಇಡೀ ಊರಿನ ಜನನೇ ಈ ರೀತಿಯಾಗಿ ಆಗ್ತಾ ಇದಾರಾ? ಮೇಡಮ್, 1 ತಿಂಗಳ ಹಿಂದೆ ಇತ್ತು ಮೇಡಮ್. ಇದು ನಾವು ಕಂಟಿನ್ಯೂ ಡೈಲಿ ಸರ್ ಭೇಟಿ ಆದ್ರು 2 ದಿನ 3 ದಿನದಿಂದ ಶಾಸಕರಿಗೆ ಒತ್ತಾಯ ಹಾಕಿಂದ ಬಂದಿದ್ದೆ ಮೇಡಮ್. ಅಲ್ಲಿವರೆಗೂ ನಮ್ಮ ಜನಸಾಮಾನ್ಯರಿಗೆ ಯಾರಿಗೂ ಏನು ಮಾತು ಕೇಳಿಲ್ಲ ಮೇಡಮ್. ಶಾಸಕರ ಒತ್ತಾಯದ ಮೇರೆಗೆ ಇಲ್ಲಿ ಪ್ರಥಮ ಚಿಕಿತ್ಸೆ ಮುಖಾಂತರ ಇಲ್ಲಿ ಆಸ್ಪತ್ರೆ ದೇವಸ್ಥಾನ ಆವರಣದಲ್ಲಿ ಸ್ಟಾರ್ಟ್ ಮಾಡಿದ್ದೆ ಮೇಡಮ್. ಈಗ ಓಕೆ, ಆರಂಭಿಕ ಚಿಕಿತ್ಸೆ ದೇವಸ್ಥಾನದಲ್ಲಿ ಕೊಡ್ತಾ ಇದಾರೆ. ಇನ್ನು ತೀರಾ ಸೀರಿಯಸ್ ಆದವ್ರಿಗೆ ಏನ್ ಮಾಡ್ತಾ ಇದಾರೆ ಈಗ? ಸೀರಿಯಸ್ ಇವಾಗ ಶಿಫ್ಟ್ ಮಾಡ್ತಾ ಇದಾರೆ ಮೇಡಮ್. ಇಷ್ಟು ದಿನದೊಳಗೆ ಯಾರು ಬಂದಿಲ್ಲ ಮೇಡಮ್. ಇಲ್ಲಿರ್ತಕ್ಕಂಥ ಲೋಕಲ್ ಸಿಸ್ಟರ್ಸ್, PHC ಅವರು ಅಷ್ಟೇ ಟ್ರೀಟ್ಮೆಂಟ್ ಕೊಡ್ತಾ ಇದ್ದಾರೆ ಮೇಡಮ್ ಅಷ್ಟೇ. ಓಕೆ, ಈಗ ಬೇರೆ ಹಾಸ್ಪಿಟಲ್ ಶಿಫ್ಟ್ ಮಾಡ್ತಿದ್ದಾರೆ ಹಾಗಾದ್ರೆ? ತಾಲೂಕು ಆಸ್ಪತ್ರೆ ಶಿಫ್ಟ್ ಮಾಡ್ತಾ ಇದ್ದಾರೆ. ಸುಮಾರು ಎಷ್ಟು ಜನ ಈ ರೀತಿಯಾಗಿ ಅಸ್ವಸ್ಥರಾಗಿದ್ದಾರೆ ನಿಂಗನಗೌಡ? ಪ್ರೆಸೆಂಟ್ ಈಗ 30 ಜನ ಬಹಳ ಸೀರಿಯಸ್ ಇದೆ ಮೇಡಮ್. ಒಂದು 70-80 ಜನ ನಾರ್ಮಲ್ ಆಗಿ ಸ್ವಲ್ಪ ಹುಷಾರ್ ತಪ್ಪಿದ್ರು ಮೇಡಮ್. ಓಕೆ, ಚಿಕ್ಕ ಮಕ್ಕಳು ಕೂಡ ಅದರಲ್ಲಿ? ಚಿಕ್ಕ ಮಕ್ಕಳು ಒಂದು 10ರಿಂದ 12 ಜನ ಇದಾರೆ ಮೇಡಮ್. ಓಕೆ, ಎಸ್, ಥ್ಯಾಂಕ್ ಯು ಪಬ್ಲಿಕ್ ಟಿವಿ ಜೊತೆ ಮಾತನಾಡೋದಕ್ಕೆ. ಒಂದು 25ರಿಂದ 30 ಜನ ತೀರಾ ಸೀರಿಯಸ್ ಆಗಿದ್ದಾರೆ. ಈಗ ಇಷ್ಟು ದಿನ ಆದ ನಂತರ ಅಧಿಕಾರಿಗಳು ಊರೊಳಗೆ ಬಂದಿದ್ದಾರೆ, ಪರಿಹಾರ ಕೊಡ್ತೀವಿ ಅದಕ್ಕೆ, ಅಂದ್ರೆ ಏನು ಸಮಸ್ಯೆ ಏನಿದೆ ಅದನ್ನು ಹುಡುಕಿ ಸೊಲ್ಯೂಷನ್ ಕಂಡುಹಿಡಿತೀವಿ ಅಂತ ಹೇಳ್ತಾ ಇದ್ದಾರೆ. ತೀರಾ ಸೀರಿಯಸ್ ಆದವರಿಗೆ ತಾಲೂಕು ಆಸ್ಪತ್ರೆಗೆ ಅಡ್ಮಿಟ್ ಮಾಡ್ತಿದ್ದಾರೆ ಅಂತ ಗ್ರಾಮಸ್ಥರು ಹೇಳ್ತಾ ಇರುವಂತದ್ದು.